ನಮಸ್ಕಾರ. ಇಲ್ಲಿ ನಾವೆಲ್ಲರೂ ಪ್ರೀತಿಯ ಭಿಕ್ಷುಕರು. ಪ್ರೀತಿಯನ್ನ ಕೊಡ್ತೀವಿ ಅಂತೀವಿ, ಆದರೆ ಕೊಡೋದಕ್ಕಿಂತಲೂ ಹೆಚ್ಚಾಗಿ ಬಯಸೋದೇ ಜಾಸ್ತಿ. ನಾವು ನಿಜವಾಗ್ಲೂ ಪ್ರೀತಿ ಕೊಡೋದು ಮಕ್ಕಳಿಗೆ ಮಾತ್ರ. ಅದನ್ನು ಬಿಟ್ಟರೆ ಇತರರಿಗೆ ಯಾರಿಗೂ ನಾವು ಪ್ರೀತಿ ಕೊಡಲ್ಲ. ಅಲ್ಲಿ ಒಂದು ವ್ಯವಹಾರ ಇರುತ್ತದೆ, ಒಂದು ವ್ಯಾಪಾರ ಇರ್ತದೆ. ನಾವು ಕೊಡ್ತೀವಿ, ನೀವು ನಮ್ಗೆ ಕೊಡಬೇಕು ಅಷ್ಟೇ. ಅದರಲ್ಲಿ ವ್ಯತ್ಯಾಸವಾದರೆ ಸಮಸ್ಯೆಗಳು ಶುರುವಾಗ್ತವೆ. ಇಲ್ಲಿ ನಾನು ನನ್ನ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀನಿ, ಎಷ್ಟು ಅದರಲ್ಲಿ ನಿಸ್ವಾರ್ಥ ಇರ್ತದೆ, ಆ ಪ್ರೀತಿ ಎಷ್ಟು, ಕಾಳಜಿ ಎಷ್ಟು ಪವಿತ್ರವಾಗಿರ್ತದೆ. ಅಂತ ಪವಿತ್ರವಾದ ಪ್ರೀತಿಯನ್ನು ನಾವು ಇತರರಿಗೆ ಕೊಡುವುದು ಕಡಿಮೆ. ನೋಡಿ, ಮಕ್ಕಳು ನಮ್ಮನ್ನು ನಿರ್ಲಕ್ಷಿಸಲಿ, ಅವ್ರ ಪ್ರೀತಿ ಕೊಡದೇ ಇರಲಿ, ನಾವು ನಿರಂತರವಾಗಿ ಕೊಡ್ತಾ ಹೋಗ್ತೀವಿ. ಆದರೆ ಇತರ ಸಂಬಂಧಗಳಲ್ಲಿ ಆಗಲ್ಲ. ಸ್ವಲ್ಪ ಅಲಕ್ಷ್ಯ ಕಂಡು ಕೂಡ ನಾವು ಅಲ್ಲಿಂದ ಹಿಂದಕ್ಕೆ ಸೇರ್ತಿಸೋದು. ನಾವೇನು ಕೊಡ್ತೀವಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಬಯಸ್ತೀವಿ. ಎಲ್ಲರೂ ನಮ್ಮನ್ನು ಕಾಳಜಿ ಮಾಡಬೇಕು, ಗೌರವಿಸಬೇಕು, ಪ್ರೀತಿಸಬೇಕು. ಇದು ಎಲ್ಲರ ಮನಸ್ಸಿನಲ್ಲಿರ್ತಕ್ಕಂಥದ್ದೇ ಬಯಕೆ, ಮೂಲ ಬಯಕೆ. ಅದು ಒಂಥರ ಈಗ ನಾವು ಗೆಳೆಯರಿರ್ಬೋದು, ಇತರೆ ಸಂಬಂಧಿಕರಿರ್ಬೋದು, ಅಲ್ಲೇನು ಒಂದು ಗೌರವ ಕೊಡೋದು ಅನಿವಾರ್ಯ ಇರ್ತದೆ. ಕೊಡ್ತಿರ್ತೀವಿ ಕೆಲವೊಂದು ಕಡೆಗೆ ಮನಸ್ಸು ತುಂಬಿ ಗೌರವ ಕೊಡ್ತಿರ್ತೀವಿ ಸಂಬಂಧಗಳಲ್ಲಿ. ಕೆಲವೊಂದು ಕಡೆಗೆ ಸಂಬಂಧ ಮ್ಯಾನೇಜ್ ಮಾಡೋದಕ್ಕೆ, ಉಳಿಸ್ಕೊಂಡು ಹೋಗೋದಕ್ಕೆ ಗೌರವ ಕೊಡ್ತಿರ್ತೀವಿ. ಆದರೆ ಗೌರವ ಮತ್ತು ಪ್ರೀತಿಗೆ ಇಲ್ಲಿ ವ್ಯತ್ಯಾಸ ಇದೆ. ಪ್ರೀತಿಯನ್ನು ಅಲ್ಲಿ ಯಾವುದೇ ಒಂದು ಬೇಲಿ ಇರೋಲ್ಲ, ಮುಕ್ತವಾಗಿರ್ತೀವಿ ಸ್ವಲ್ಪ, ಮತ್ತು ಕಂಫರ್ಟೇಬಲ್ ಆಗಿರ್ತೀವಿ. ಇಲ್ಲಿ ಗೌರವ ಅಂದಾಗ ಏನಾಗ್ತದೆ, ಆ ಕಂಫರ್ಟಬಿಲಿಟಿ ಇರುತ್ತದೆ, ಅಲ್ಲಿ ನಾವು ಮುಕ್ತವಾಗಿರುವುದಿಲ್ಲ. ಮಿತ್ರರಲ್ಲಿ ನಾವು ಕಂಫರ್ಟ್ ಆಗಿರ್ತೀವಿ, ಕೆಲವೊಂದು ಸಂಬಂಧಿಕರಲ್ಲಿ ಕೂಡ ನಾವು ಕಂಫರ್ಟೇಬಲ್ ಆಗಿರ್ತೀವಿ, ಮಿತ್ರರಾಗಿರ್ತೀವಿ. ಅದು ತುಂಬ ಒಳ್ಳೆಯದು. ಈ ಜಗದಲ್ಲಿ ಎಲ್ಲರೂ ಪ್ರೀತಿಯನ್ನು ಬಯಸುವವರೇ, ಕೊಡುವವರು ಕಡಿಮೆ. ಕೊಟ್ಟರು ಕೂಡ ಆ ಪ್ರೀತಿಯ ಬಯಕೆಯಿಂದಲೇ ಕೊಟ್ಟಿರ್ತಾರೆ ಹೊರತು ಹಾಗೆ ಕೊಟ್ಟಿರಲಿಲ್ಲ. ಇಲ್ಲಿ ಮುಖ್ಯವಾದ ಒಂದು ವಿಚಾರ ಏನಂದರೆ, ನಾವೆಲ್ಲರೂ ಬೇರೆಯವರಿಂದ ಪ್ರೀತಿ ಬಯಸೋದಕ್ಕಿಂತಲೂ ಮೊದಲು ಸ್ವಲ್ಪ ಪ್ರೀತಿ ಕೊಡ್ತಾ ಹೋಗೋಣ, ಎಲ್ಲರನ್ನ ಕಾಳಜಿಯಿಂದ ನೋಡ್ತಾ ಹೋಗೋಣ. ಬದಲಾವಣೆ ಆಗ್ತದೆ, ಜೀವನದಲ್ಲಿ ಭಾಳ ಬದಲಾವಣೆ ಆಗ್ತದೆ. ಎಲ್ಲರೂ ನಾವು ಬಯಸಲಿ ಬಿಡಲಿ ವಾಪಸ್ಸು ಪ್ರೀತಿಯ ಸುರುಮಳೆಯನ್ನೇ ಮಾಡ್ತಾರೆ. ಅದಕ್ಕಾಗಿ ನಾವು ಬಯಸೋದಕ್ಕಿಂತ ಮೊದಲು ಕೊಡೋಣ. ಮೊದಲು ಗಳಿಸ್ಬೇಕು. ನೀವು ನಿಮ್ಮ ಮನಸ್ಸಿನಲ್ಲಿ ಪ್ರೀತಿಯ ಭಾವನೆಗಳು, ಎಲ್ಲರ ಬಗ್ಗೆ ಗೌರವದ ಭಾವನೆಗಳು ಒಂದು ಗಳಿಸಿ, ಎಲ್ಲರಿಗೆ ಹಂಚಿ ಗೌರವ ಕೊಡಿ, ಪ್ರೀತಿ ಕೊಡಿ. ಆಗ ನೋಡಿ, ಎಲ್ಲರೂ ನಿಮ್ಮನ್ನು ಗೌರವಿಸ್ತಾರೆ, ಜೊತೆಗೆ ಪ್ರೀತಿಸ್ತಾರೆ. ಜಗತ್ತು ಕನ್ನಡಿಯಂತೆ, ನಾವು ಹೇಗಿರ್ತೀವಿ ಅದರ ಪ್ರತಿಬಿಂಬ ಜಗತ್ತು. ಎಲ್ಲರೂ ಹೇಗಿರ್ತಾರೆ ಅಂದರೆ, ನಮ್ಮ ವರ್ತನೆ ಪ್ರತಿಬಿಂಬದ ವರ್ತನೆ ಇರ್ತದೆ. ಹಾಗಾಗಿ ನಾವು ಏನು ಅಂತೀವಿ ಅವರು ಅದನ್ನೇ ಅಂತಾರೆ. ನಾವು ಹೇಗೆ ಇರ್ತೀವಿ
ಅವರು ನಮ್ಮ ಜೊತೆ ಹಾಗೆ ಇರ್ತಾರೆ. ಕೆಲವೊಂದು ಸಾರಿ ವ್ಯತ್ಯಾಸ ಆಗ್ತದೆ, ಆದರೆ ಅದನ್ನು ಕಡೆಗಣಿಸಿ ಎಲ್ಲ ಸಂದರ್ಭದಲ್ಲಿ ಹಾಗಾಗಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಾವು ಕೆಲವೊಬ್ಬರನ್ನು ಗೌರವಿಸ್ತೀವಿ, ಅವರು ಅಲಕ್ಷಿಸ್ತಾರೆ, ಆಗ್ತದೆ. ಅದು ಎಲ್ಲ ಸಂದರ್ಭದಲ್ಲಿ ಆಗೋದಲ್ಲ, ಕೆಲವೊಂದು ಸಂದರ್ಭದಲ್ಲಿ ಆಗ್ತದೆ. ಯಾಕಂದರೆ ಅದು ಅವ್ರ ಸ್ವಭಾವ. ನಿಮ್ಮ ಸ್ವಭಾವವನ್ನು ನೀವು ಬದಲಿಸ್ಕೊಂಡ್ರೆ, ನಿಮ್ಮ ದೃಷ್ಟಿಕೋನವನ್ನು ನೀವು ಬದಲಿಸ್ಕೊಂಡ್ಬಿಟ್ರೆ ಈ ಜಗತ್ತೇ ಬದಲಾವಣೆ ಆಗ್ತದೆ. ಅದಕ್ಕಾಗಿ ಪ್ರೀತಿಯನ್ನು ಕೊಡ್ತಾ ಹೋಗಿ. ಬೇರೆಯವರು ಕೆಲವೊಂದು ಅಪವಾದಗಳನ್ನು ಹೊರತುಪಡಿಸಿದರೆ ಸುಮ್ಮನೆ ಪ್ರೀತಿಯನ್ನು ಹಂಚ್ತಾ ಹೋಗಿ. ಅದು ಬರಲಿಕ್ಕೆ ಸ್ವಲ್ಪ ಸಮಯ ತೋರ್ತದೆ, ಆದರೆ ಮರಳಿ ಬರಲು ಆರಂಭಿಸಿದಾಗ ನಿಮಗೆ ಆಶ್ಚರ್ಯವಾಗುವಷ್ಟು, ಅಚ್ಚರಿಯಾಗುವಷ್ಟು ಪ್ರೀತಿಯ ಸುರುಗಳನ್ನೇ ನಿಮ್ಮ ಜೀವನದಲ್ಲಿ ಆರಂಭಿಸ್ತದೆ. ಮೊದಲು ಬೀಜವನ್ನು ಬಿತ್ತಿ, ಪ್ರೀತಿಯ ಬೀಜವನ್ನು ಬಿತ್ತಿ ಬೆಳೆ ಬರಲಿಕ್ಕೆ ಸ್ವಲ್ಪ ಸಮಯ ತೋರ್ತದೆ. ಅಲ್ಲಿವರೆಗೂ ನಿರಾಶರಾಗಬೇಡಿ, ಬಿತ್ತಾ ಹೋಗಿ. ನಂತರದ ಬೆಳೆ ಆರಂಭವಾದಾಗ ಬಹಳ ಸಂತೃಪ್ತ ಒಂದು ಜೀವನ ನಿಮ್ದಾಗಿರ್ತದೆ. ಧನ್ಯವಾದಗಳು.